ಯುವ 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 ಈ ಸಸ್ತರು ಅತ್ತೆಗಳು ಹೊರಗೆ ಹೋಗೋದ ಕಾಯ್ತಿರ್ತಾರ ನೋಡ್ರಿ. ಅತ್ತಿ ಪುಟಕ್ಕನ ಹೊರಗೆ ಹೋದ್ಲಂತಂದ್ರ ಪಟ್ಟಕ್ಕನ ಫೋನ್ ತೆಗೆದ್ರ ತವ್ರ ಮನೆಗೆ ಚಾಡ ಹೇಳಾಕ ಶುರು ಮಾಡಿ ಬಿಡ್ತಾರ. ನಾ ಹೋಗೋದ ಕಾದು ಅವ್ರ ಹೋಗ ಏನ ಪಿನ್ನಿಡಾಕತ್ತಾಳ. ಹೊರೆ ಇಲ್ಲ ಬಗಸಿಲ್ಲ, ಇದೊಂದು 30 ತಾಸು ಫೋನ್ ಹಿಡ್ಕೊಂಡು ತಿಕ್ಕಿದ್ದ ಮಾಡ್ತೀನಿ ತಡ್ರಿ ಈಕಿಗೆ. ಯವ್ವ ಮುಗಿತನ ವರದಿ ಒಪ್ಪಿಸಿದ್ದು ತವ್ರ ಮನೆಗೆ. ಅಲ್ಲ ಅಲ್ಲಿ ಹಿತ್ತಲಾಗ ದನ ಒದರಾಕತ್ತಿದ್ದು ಬಸ್ ಸ್ಟ್ಯಾಂಡ್ ಮಠನೂ ಕೇಳಾಕತ್ತೈತಿ. ನಿನ್ನ ಕಿವಿಗೆ ಕೇಳವಲ್ದು. ನೀನು ತವ್ರ ಮನೆಗೆ ವರದಿ ಒಪ್ಪಿಸೋದ್ರೊಳಗೆ ಭಾಳ ಬೀಸಿ ಆಗಿಬಿಟ್ಟಿದಿ, ಹೌದಿಲ್ಲ? ಅಲ್ಲ ಏನೋ ಹೊತ್ತಿದ ವಾಸನೆನೂ ಬಂದೈತಿ. ಗ್ಯಾಸಿನ ಮೇಲೆ ಹಂಗ ಕುಕ್ಕರ್ ಇಟ್ಟು ಒದರ್ಸ್ಕೊಂತ ಕುಂತು ಬಿಡು. ಗ್ಯಾಸ್ ನಿಮ್ಮಪ್ಪನ ಮನೆಯಿಂದ ತಂದಿಲ್ಲ ನೋಡು. ನನ್ನ ಮಗ ದುಡಿದು ತೊಗೊಂಬರ್ತಾನಲ್ಲ, ಖಾಲಿ ಆದ್ರೆ ನಿನಗೇನು ಬರ್ತೈತಿ ನೋಡಲಿ, ಹೊತ್ತಿದ ವಾಸನೆ ಬರ್ತೈತಿ. ಹೋಗಿ ಗ್ಯಾಸ್ ಹಾರಸು. ಫೋನ್ ಹಿಡ್ಕೊಂಡು ಕುಂತು ಬಿಡ್ತಿದಿ, ಹಾರೇ ಇಲ್ಲ ಬಗಸಿಲ್ಲ. ಅಯ್ಯ ಅತ್ತೀರ, ನೀವೇನು ನಿಮ್ಮ ಮಗಳ ಜೊತೆಗೆ ಮಾತಾಡಂಗಿನೇ ಇಲ್ಲನು? ನೀವು ಮಾತಾಡನೆಪ ಮಾಡಿಕೊಂಡು ವಾಕಿಂಗ್ ಹೊಕ್ಕನೆ ಅಂತ ಹೇಳಿ ಕೆರೆ ದಂಡೆ ಮೇಲೆ ಹೋಗಿ ಕುಚ್ಚು ಪಿಚ್ಚು ನನ್ನ ಬಗ್ಗೆನ ಚಾಡಿ ಆಡ್ಕೊಂಬಂದಿದ್ದು ನನಗೇನು ಗೊತ್ತಿಲ್ಲನ್ರಿ. ಮತ್ತು ಈಗ ನಾನೇನೋ ನಮ್ಮ ಅವ್ವಗ ಆರಾಮ ಇದ್ದಿದ್ದಿಲ್ಲ ಅಂಥೇಳಿ ಫೋನ್ ಹಚ್ಚಿ ಮಾತಾಡಕತ್ರ ವರದಿ ಒಪ್ಪಿಸಕತ್ತೇನೆ ಅಂಥೇಳಿ ಅನ್ಕೊಂಡ್ಬಿಡ್ತೀರಿ. ಅದೇನೋ ಅಂತಾರಲ್ಲ, ಕಾಮಾಲಿ ಕಣ್ಣಿನವ್ರಿಗೆ ಕಾಣೋದೆಲ್ಲನೂ ಹಳದಿ ಅಂಥೇಳಿ. ನೀವು ಅದನ್ನ ಮಾಡ್ತೀರಿ ಅಂಥೇಳಿ ನಾನು ಅದನ್ನ ಮಾಡ್ತೇನೇನು? ನಾ ಏನು ಗ್ಯಾಸಿನ ಮೇಲೆ ಏನು ಇಟ್ಟು ಬಂದಿಲ್ಲ. ಪಕ್ಕದ ಮನ್ಯಾಗ ಏನಾರ ವಾಸನೆ ಬಂದಿದ್ದಿದ್ದು ನಿಮ್ಮ ಮೂಗು ಇಂಥದ ಹುಡುಕ್ತಿರ್ತೈತಲ್ಲ. ಅಯ್ಯಯ್ಯ ಊರು ಬಿನ್ನಾಣಿಗಿತ್ತಿ, ನನ್ನ ಮಗಳ ಜೊತೆಗೆ ನಾ ಮಾತಾಡೋದು ನೀ ಏನು ಹೇಳ್ತಿದ್ದಿ? ಅಲ್ಲ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನಿಂದಂಗೆ ಬರೀ ಫೋನ್ ತಿಕ್ಕೊಂತ ಕುಂತಿದ್ದಿಲ್ಲ. ಅತ್ತಿ ಮಾವಾರ ಚಾಕರಿ ಮಾಡೀನಿ, ಮನೆ ಕೆಲಸ ಮಾಡೀನಿ. ತುಸಾ ಕೆಲಸಕ್ಕಿತ್ತ ದನ ಕನ್ನಡದ್ದು, ಮೈ ತೊಳೋದು, ಸಗಣಿ ಕಸ ಹೊಡೆಯೋದು, ಮೇಸುಗೊಂಬರೋದು, ನೀರಿಡೋದು, ಹುಲ್ಲು ಹಾಕೋದು, ಅಡಿಗೆ ಬಾಂಡೆ ಕಸ 1 2 ಎಲ್ಲನೂ ಕೆಲಸನೂ ಚಕಾಚಕ್ ಹೊಡೆದು ಹಾಕ್ತಿದ್ದೆ. ನಿನ್ನಂಗೆ ಜೋಬದ್ರಾಗಿ ಹಿಂಗೆ ಫೋನ್ ಹಿಡ್ಕೊಂಡು ತಿಕ್ಕೊಂತ ಕುಂದಿರ್ತಿದ್ದಿದ್ದಿಲ್ಲ. ಅಯ್ಯ ನೀವ್ ಹೇಳೋದು ನೋಡಿದ್ರ ಅದೇನೋ ಬಸ್ ಸ್ಟ್ಯಾಂಡ್ನಾಗ ಮಹಾರಾಜರ ಚೇರ್ ಹಾಕಿದ್ರು, ಅಲ್ಲಿ ಹೋಗಿ ಮಹಾರಾಣಿ ಕುಂತಿದ್ದೆ ಅಂತ ಹೇಳಿ ಹೇಳಾಕತ್ತಿರಲ್ಲ. ನಾನು ಒಂದು ಬೆಳಗ್ಗಿಂದ ನೀವೇನು ಹೇಳಿದ್ರಲ್ಲ, ಇದ ವಯಾಣ, ಅರಿಬಿ, ಅಡಿಗೆ, ಕಸ, ಬಾಂಡೆ, ಮುಸುರಿ, ದನಕ್ಕೆ ಮೇವು, ದನಕ್ಕೆ ನೀರು ಎಲ್ಲನೂ ಕೆಲಸ ಮಾಡಿ ಈಗ ಸಾಕಾಗಿ 1 2 ನಮ್ಮ ಜೊತೆ ಮಾತಾಡಿದ್ರಾತಂತ ಹೇಳಿ ಫೋನ್ ಹಚ್ಚಿ ಮಾತಾಡ್ಕೊಂತ ಕುಂತಾನಿ. ಅದು ನಿಮಗೆ ಸಹಿಸ್ಕೊಳಕ್ ಆಗವಲ್ದು. ಹೆಂಗ ಕಾಲ್ಕಿದಿರಿ ಜಗಳಕ್ಕೆ ಬರಲಿ ಅಂತ ಹೇಳಿ ಜಗಳಕ್ಕೆ ಬಂದಿರ್ ನೋಡು. ಹೋಗ ಅವನವನ ಮನೆಗೆ ಹೋಗಿ ಮಧ್ಯಾಹ್ನ 2 ರೊಟ್ಟಿ ತಿಂದು ಆರಾಮ್ ಒಂದಿಟ್ಟು ರೆಸ್ಟ್ ಮಾಡಿ ಹೊಲಕ್ಕೆ ಹೋದ್ರಾತ ಅಂತ ಹೇಳಿ ಮನೆಗೆ ಬಂದ್ರೆ ಇವ್ರು ಜಗಳ ನೋಡಾಕತ್ತಿ ಬಿಟ್ರೆ ಯಾ ಕೂಳು ಬೇಡ ನೀರು ಬೇಡ, ಹೊಲದಾಗ ದುಡ್ಕೊಂತ ಇರೋದು ಆರಾಮ್ ಅನಿಸ್ಬಿಡ್ತತಿ. ಬಾ ನೋಡು, ನಿನ್ನ ಹೆಂಡತಿ ನಾಲ್ಗೆ ಎಷ್ಟು ಉದ್ದಾಗೈತಿ ಅಂತ ಹೇಳಿ ನೋಡು. ಮನ್ಯಾಗ ಹಿರಿಯರಿಗೆ ಕಿರಿಯರಿಗೆ ಹೆಂಗೆ ಮಾತಾಡ್ಬೇಕು, ಹೆಂಗೆ ಮಾತಾಡಬಾರ್ದು, ಮಾತಾಡಿದ್ರೆ ಅವ್ರ ಮನಸ್ಸು ಐತೈತಿ ಅಂತ ಹೇಳಿ ಒಂಚೂರ ತಲೆಯಾಗೈತೆ ನೋಡು. ಹೊಳ್ಳಿ ತಿರುಗಿ ಎಷ್ಟರ ಮಾತಾಡಕತ್ತಾಳಕಿ. ಅಲ್ಲ, ಹೆತ್ತ ತಾಯಿಗೆ ಇಷ್ಟು ಹೆಂಡತಿ ಮಾತಾಡಕತ್ರ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಅದಿಯಲ್ಲ. ಇದನ್ನ ನೋಡಾಕ ದೇವ್ರು ಇನ್ನೂ ನನ್ನ ಇಟ್ಟಾನ ಯಪ್ಪ. ಅಲ್ಲ, ಎಷ್ಟಾದರೂ ನಿನಗೆ ಮತ್ತೆ ನಾಳೆ ಹೆಂಡತಿನ ಆಗಕ್ಕೆಲ್ಲ. ನಾನೇನು ಇವತ್ತ ಊರು ಹೋಗಂತತಿ, ಕಾಡು ಬಾ ಅಂತತಿ. ನನಗೆ ನಿನ್ನ ಹೆಂತಂದ್ರೆ ನಿನಗೇನು ಆಗ್ಬೇಕಾಗೈತಪ್ಪ ಅಂದ್ರೆ ವಲ್ಲಾಕ್ಬಿಡು ಅಂತ ಹೇಳಿ ಮತ್ತು ಹೊಳ್ಳಿ ಹೆಂಡತಿ ಬೆನ್ನ ಚಪ್ಪರಿಸ್ತಿದ್ದಿ. ಇದು ನನ್ನ ಹಣೆ ಬರ. ಏನು ಮಾಡೋದು? ನಿಮ್ಮವ್ವ ಹೇಳಿದ್ಲಲ್ಲ, ಕೇಳ್ಬಿಡ್ರಿ. ಅವ್ರು ಹೇಳಿದ ಮಾತು ನಂಬಿ ಬಿಡ್ರಿ. ಯಾಕಂತಂದ್ರೆ ತಾಯಿನ ದೇವ್ರಲ್ಲ, ತಾಯಿ ಮಾತ ನಿಮ್ಗೆ ವೇದ ವಾಕ್ಯ ಅಲ್ಲ. ಕೇಳ್ಕೊಂಡು ಹಂಗೆ ಹೆಂಡತಿಗೆ ಹೊಡೆದು ಮಾಡಕ್ಕೆ ಬಂದ್ಬಿಡ್ರಿ. ಅವರು ಇಷ್ಟೊತ್ತನ ಏನೆಲ್ಲ ಮಾತಾಡ್ರ ಅಂತ ಹೇಳಿ ನನ್ನ ಆತ್ಮಕ್ಕೆ ಗೊತ್ತೈತಿ. ಹೇಳಿದ್ರೆ ತಾಯಿ ಮಗನ ನಡುವ ಜಗಳ ಹಚ್ದಂಗೆ ಆಕತಿ ಅಂತ ಹೇಳಿ ಹೊಟ್ಟಾಗಿ ತಗೊಂಡ್ರೆ ಇಂಥ ಚಾಡದ ಮಾತೆಲ್ಲಾನು ನಾನು ಕೇಳಿಸ್ಕೋಬೇಕು. ಬೆಳಗ್ಗಿಂದ ಇಷ್ಟೆಲ್ಲ ಹೊರೆ ಮಾಡಿ ಇಂಥವೆಲ್ಲ ಅನ್ನಿಸ್ಕೊಂಡು ಯಾ ಕರ್ಮಕ್ಕೆ ಬದುಕೇನೆ ಏನ ನಾನು. ಅಲ್ಲ, ನಾನಿನ್ನು ಯಾರಿಗೂ ಏನು ಹೇಳೇ ಇಲ್ಲ. ಆಗಲೇ ನೀವ ಇಬ್ರು ಹೆಂಗು ಕೊಡು ಅಂತ ಅಳಾಕತ್ರ ನಾ ಇನ್ನು ಯಾರಿಗೆ ಹೇಳಿ? ಅಲ್ಲ ಮಲ್ಲಿ, ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಅವ್ವ ಪಾಪ ವಯಸ್ಸಾದಕಿ, ಏನೋ ಒಂದು ಮಾತು ಬರ್ತತಿ ಹೊಕ್ಕತಿ, ನೀನ ಅನುಸರಿಸ್ಕೊಂಡು ಹೋಗಲ್ಲ. ನಮ್ಮವ್ವ ಅಂತಂದ್ರೆ ನಿಮ್ಮವ್ವ ಇದ್ದಂಗಲ್ಲನ, ಏನು ಹೊಂದಾಣಿಕೆ ಮಾಡ್ಕೊಂಡು ಹೋಗು. ಅಯ್ಯ ನನಗೆ ಗೊತ್ತಿತ್ತು ನೀವು ಹಿಂಗೆ ಹೇಳ್ತೀರಿ, ತಾಯಿ ಪರ ವಹಿಸ್ಕೊಂಡ ಬರ್ತೀರಿ ಅಂತ ಹೇಳಿ ನನಗೆ ಬರದಿಟ್ಟಂಗಿತ್ತದ. ನಾನು ಹೋಗಿ ನಿಮ್ಮ ಮುಂದೆ ನಿಮ್ಮವ್ವ ಹಿಂಗಂದು ಅಂತ ಹೇಳಕ್ಕೆ ಬನ್ನಿಲ್ಲ. ನನ್ನ ಕರ್ಮಕ್ಕೆ ಬುದ್ಧಿ ಇಲ್ಲ. ಏನು ಮಾಡೋದೈತಿ? ಆತಾತು, ನೀವ ತಾಯಿ ಮಗ ಚಂದಾಗ ಇಲ್ಲೇ ಇರ್ರಿ. ನಾನು ಎತ್ತಾಗರ ಹಾಳಾಗಿ ಹೊಕ್ಕನಿ. ಅಯ್ಯವ್ವ, ಅದು ನೀನ
ಅಲ್ಲಲ್ಲ ಮಲ್ಲೇಶಿ ಹೇಂತಿ ಏನು ಹೇಳಿದ್ರು ಹ್ಞೂ ಹಾ ಅನ್ಕೊಂತ ಗೋಣ್ ಹಾಕೊಂತ ಆಕಿ ತಾಳಕ್ಕ ತಕ್ಕೊಂಗ ಕುಣ್ಯಾಕ ಕತ್ತಿ ಬಿಡ್ತಿದ್ದಿ ಹೆಂತಿನ ಹೆದರ್ಸ್ಕೊಳಕ್ ಬರಂಗಿಲ್ಲ ಏನಿಲ್ಲ ನನ್ನ ಹೊಟ್ಟೆಯಾಗ ಗಂಡಸು ಅಂತ ಹೇಳಿ ಏನು ಹುಟ್ಟಿದೆ ಏನ ನೀನು ಹೆಂತಿ ಸೆರೆ ಹಿಡ್ಕೊಂಡು ಹಿಂದಿಂದ ಅಡ್ಡಾಡ್ಕೊಂತ ಆಕೆ ಮಾತು ಕೇಳ್ಕೊಂಡು ಇದ್ದು ಬಿಡ್ತಿದ್ದಿ. ಯವ್ವ ನಾ ಹೇಳೋದು ಒಂದು ಮಾತು ಕೇಳ್ತೀನಿ ಬಿ. ಯಪ್ಪ ನೀನೇನು ಹೇಳ್ತಿ ಅನ್ನೋದು ನನಗೆ ಗೊತ್ತೈತಿ. ನಿನಗೆ ಹೆಂಡತಿ ಹೆದರ್ಸ್ಕೊಳಕ್ ಆಕತ್ತಂತೂ ಇಲ್ಲ. ನೀನು ಹೇಳೋದದ ಹೌದಿಲ್ಲ, ಆಕಿ ಸಣ್ಣಕ್ಕೆದಾಳ ಈಗ ಬಂದಕ್ಕೆದಾಳ ಮನೆಗೆ ಹೊಂದ್ಕೊಳಕ್ಕೆ ಟೈಮ್ ಹಿಡಿತೈತಿ. ನೀನು ಒಂಚೂರು ಅಡ್ಜಸ್ಟ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಆಕಿ ಜೊತೆಗೆ ಅನುಸರಿಸ್ಕೊಂಡು ಹೋಗು ಅಂತ ಹೇಳ್ತಿ ಹೌದಿಲ್ಲ. ಇಲ್ಲ ನನಗೆ ಇನ್ನು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ನೀವಿಬ್ರು ಗಂಡ ಹೆಂಡತಿ ಏನಾರ ಯಾಕಾರ ಹಾಳಾಗಿ ಏನಾರ ಮಾಡ್ಕೊಂಡು ಹೋರಿ, ನಾನು ಅತ್ತ ಎತ್ತಾಗರ ಹಾಳಾಗಿ ಹೊಕ್ಕನಿ. ಹೆಂಡತಿಗೆ ಆಡ್ಬಿಟ್ಟು ಬುದ್ಧಿ ಕಲಿಸೋದು ಬಿಟ್ಟು ಯವ್ವ ನೀನು ಹೊಂದಾಣಿಕೆ ಮಾಡ್ಕೊಂಡು ಹೋಗು ಅಂತ ಹೇಳಿ ನನಗೆ ಹೇಳಕ್ಕೆ ನಾನು ಹೇಳಕ್ಕೆ ಇದೇನು ಗಣಸೂರ್ ಜನ್ಮೋ ಏನೋ ಗೋಧಿ ಹುಗ್ಗ್ಯಾಗ ಮೊಸರು ಹಾಕಿ ಕಲಿಸ್ದಂಗೆ ಆಗೈತಿ. ಇತ್ತ ಹೆಂಡತಿ ಪರವಾಗಿ ಮಾತಾಡಿದ್ರೆ ನಮ್ಮವ್ವಗೆ ಸಿಟ್ಟು, ನಮ್ಮವ್ವನ ಪರವಾಗಿ ಮಾತಾಡಿದ್ರೆ ಹೆಂಡತಿ ಸಿಟ್ಟು. ಅಕ್ಕಿ ಬ್ಯಾಗ್ ಹಿಡ್ಕೊಂಡು ತವ್ರ ಮನೆ ಹೊಕ್ಕನಂತಾಳ, ಈಕಿ ಬ್ಯಾಗ್ ಹಿಡ್ಕೊಂಡು ಎತ್ತಾಗಾರ ಹೊಕ್ಕನೆ ಅಂತಾಳ. ಇವ್ರನ್ನ ಸಂಭಾಳಿಸೋದಾರ ಹೆಂಗ? ಅಪ್ಪ ದೇವ್ರಿ ನೀನೇ ಇದಕ್ಕೇನಾದ್ರೂ ಒಂದು ದಾರಿ ತೋರ್ಸಪ್ಪ.